ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್. ಸೊ ಇವತ್ತು ಬಂದ್ಬಿಟ್ಟು ನಾವು ಇದಕ್ಕೆ ಹೋಗ್ತಾ ಇದ್ದೀವಿ, ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ, ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ತುಂಬ ವರ್ಷದಿಂದ ಅನ್ಕೊತಾ ಇದ್ದೀವಿ ನಾವು ಹೋಗಬೇಕು ಅಂತ. ಸೊ ಹೋಗೋದಕ್ಕಾಗಿರಲಿಲ್ಲ. ಸೊ ಇವತ್ತು ನಾವು ಹೋಗ್ತಾ ಇದ್ದೀರಿ. ನಮ್ಮೊಂದಿಗಿದ್ದಾರೆ ಟಾಮಿ. ಹಾಯ್ ಮಾಡು ಟಾಮಿ. ಬಂದೆ. ಎಲ್ಲಿ ಹೋಗ್ತಾ ಇದೆಯಾ ನೀನು? ಟ್ರಿಪ್ಗೆ ಹೋಗ್ತಾವ್ರಂತೆ ಅವನು. ಸೊ ಇವತ್ತು ನಾವು ರಾಘವೇಂದ್ರ ಸ್ವಾಮಿಗೆ ಹೋಗ್ತಾ ಇದ್ದೀವಿ. ಸೊ ನೋಡೋಣ ಬನ್ನಿ. ಲಾಸ್ಟ್ ಟೈಮ್ ನವರಾತ್ರಿಗೆ ನಾವು ಯಾವುದೋ ದೇವಸ್ಥಾನ ಟ್ರಿಪ್ ಹೋಗಿದ್ವಿ. ಸೊ ಅದು ಬ್ಲಾಗ್ ಕೂಡ ಹಾಕಿದ್ದೀನಿ. ಸೊ ಈಗಿತ್ತ ನವರಾತ್ರಿ ಟೈಮಲ್ಲೂ ಹೋಗ್ತಾ ಇದ್ದೀರಿ. ಸೊ ಲೆಟ್ಸ್ ಗೋ. ಹೋಗು, ಇಲ್ಲ ನೋಡು ಟಾಮಿ, ಹಿಂಗೆ ಅಂದ್ಬಿಡು. ಮತ್ತೆ ಇದು ಪಾತ್ರೆ ತೊಳೆ ಸೊಪ್ಪು ಟಾಮಿ ಇಲ್ಲೋಡು. ಟಾಮಿ ಇಲ್ಲೋಡು. ಆಮೇಲೆ ಕಾಫಿ ಪೌಡರ್ ತಂದಿದ್ದೀನಿ, ಕಾಫಿ ಮಾಡ್ಕೊಂಬ. ಯಾವಾಗೂ ತಿನ್ನೋದೇ ಚಿಂತೆ, ತಿನ್ನೋದು ಕುಡಿಯೋದು ಅದೇ ಚಿಂತೆ. ಸೊ ನಾವು ನೇಪಾಕ್ಷಿ ಟೆಂಪಲ್ ಬಂದು, ಬಟ್ ಅದು ಕ್ಲಿಯರ್ ಸ್ಟೋರಿ ಐ ಥಿಂಕ್ ಗೊತ್ತಿರೋಷ್ಟು ನಾನು ತೋರಿಸಿರೋಷ್ಟು ಅಲ್ಲಲ್ಲಿ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡೋಕ್ಕೆ ನೋಡಿದ್ದೀನಿ. ಗೊತ್ತಿಲ್ಲ ನನಗೆ, ನಾನು ಗೊತ್ತಿಲ್ದಿರ ಇನ್ಫಾರ್ಮೇಷನ್ ಕೊಡೋದು ತಪ್ಪು ಅನಿಸುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ಥರ ಹೇಳ್ತಾ ಇದ್ದೀನಿ. ಸೊ ನೀವು ಸರ್ಚ್ ಮಾಡ್ಬೋದು ನೇಪಾಕ್ಷಿ ಟೆಂಪಲ್ ಅಂತ. ಸೊ ಅದು ಗೂಗಲಲ್ಲಿ ಇನ್ಫಾರ್ಮೇಷನ್ ಕೊಡ್ತಾರೆ. ನೇಪಾಕ್ಷಿ ಟೆಂಪಲ್ಗೆ ಬಂದಿದ್ದೀರಿ ಈಗ ನಾವು. ನೇಪಾಕ್ಷಿ ಟೆಂಪಲ್ಗೆ ಬಂದಿದ್ದೀರಿ ನಾವು. ಫೋನ್ ಹಿಡ್ಕೊಂಡು ಕೋತಿ ಏನು ಮಾಡಿದೆ? ಸ್ವಾಮಿ ಇಲ್ಕಿ ಕಾಣಿಸ್ತಿದೆ. ಸ್ಟ್ರೇಟ್ ఒకటే సార్ లాగాల లాగాలంట, ಒಂದೇ ಸಲ ಹೇಳಿದೆ. ಗೈಸ್, ಈ ಟೆಂಪಲ್ಗೆ ನಾವೇನು ಹೋಗಿದ್ದಲ್ಲ, ಲೇಪಾಕ್ಷಿ ಟೆಂಪಲ್. ಸೊ ಇದು ಮಾತ್ರ ತುಂಬಾ ಸಖತ್ತಾಗಿದ್ದು. ಇದ್ರ ಬಗ್ಗೆ ತುಂಬ ತಿಳ್ಕೊಳೋದು ತುಂಬಾ ಇದೆ. ಬಟ್ ನಮಗೆ ಅಲ್ಲಿ ಕರೆಕ್ಟಾಗಿ ಗೊತ್ತಿರೋರು ಸಿಕ್ಕಿಲ್ಲ. ಬಟ್ ಅದು ಕರೆಕ್ಟಾಗಿ ಎಲ್ಲ ಪಿನ್ ಟು ಪಿನ್ ಗೊತ್ತಿರಬೇಕು. ತುಂಬಾ ಮೀನಿಂಗ್ಫುಲ್ಲಾಗಿ ಒಂದೊಂದು ವಸ್ತುಗೂ ಒಂದೊಂದು ಸ್ಟೋರೀಸ್ ಇದೆ ಅಲ್ಲಿರೋವಂಥ ಇದಕ್ಕೆ. ಸೊ ನೋಡೋಣ, ನೆಕ್ಸ್ಟ್ ಟೈಮ್ ಏನಾದರೂ ಹೋದಾಗ ಇದು ತಿಳ್ಕೊಬೇಕು. ನೋಡೋಣ ಬನ್ನಿ. ಇದು ಬಂದ್ಬಿಟ್ಟು ಯಾರಲ್ಲಿ ಕೆತ್ತನೆ ಮಾಡ್ತಿರಲ್ಲ ದೇವಸ್ಥಾನನ, ಅವ್ರು ತಿಂತಾ ಇರುವಂಥ ಊಟ ಪ್ಲೇಟ್ ಅದು. ಸೊ ಆ ಪ್ಲೇಟನ್ನು ಕೂಡ ಅವರು ಅದೇ ಇದರಲ್ಲೇ ಅವ್ರು ಅದನ್ನು ತಿಂತಾಯಿದ್ದು. ನಮ್ಮ ಥರ ಸ್ಟೀಲ್ ಪ್ಲೇಟು, ಏನು ತಾಮ್ರ ಪ್ಲೇಟೆಲ್ಲ ಯೂಸ್ ಮಾಡ್ತಾ ಇರಲಿಲ್ಲ. ಸೊ ಅದು ಏನು ಫುಡ್ ಪ್ರಿಂಟ್ ತೋರಿಸ್ತಾನ, ಅದು ಬಂದ್ಬಿಟ್ಟು ರಿಯಲ್ ಆಂಜನೇಯದೇ ಫುಡ್ ಪ್ರಿಂಟ್, ಅದು ಪಾದರಕ್ಷೆ. ಸೊ ಇದು ಬಂದ್ಬಿಟ್ಟು ಅಲ್ಲಿ ಒಂದು ಕಲ್ಲಿತ್ತು. ಸೊ ಆ ಕಲ್ಲನ್ನ ನಾವು ಅಲ್ಲಾಡಿಸ್ಬೋದು. ಸೊ ಅದನ್ನು ಬೀಳಿಸ್ಬೋದು ಕೂಡ. ಸೊ ಅದನ್ನು ನಾವು ಕೈಯಲ್ಲಿ ಎತ್ತೋದಕ್ಕೆ ಆಗ್ತಾ ಇರಲಿಲ್ಲ. ಯಾಕೆ ಅಂದರೆ ಕೆಳಗಡೆ ಇರೋ ಕಲ್ಲು, ಆ ಕಲ್ಲು ಮ್ಯಾಗ್ನೆಟ್ ಥರ ಇಟ್ಕೊತಾ ಇತ್ತು. ಸೊ ಅದು ಏನು ಮಿರಾಕಲ್ ಅಂತ ಗೊತ್ತಿಲ್ಲ. ಸೊ ಅದು ಯಾರ ಕೈಲೂ ಎತ್ತಕ್ಕಾಗಿಲ್ಲ. ನಮ್ಮ ಅಪ್ಪ ಎತ್ತಿದ್ದಾರೆ ನೋಡ್ರೆ ಆಗಲ್ಲ. ಟ್ರೈ ಮಾಡಿ ಬೇಡ ಅಂತೇಳಿ ಸುಮ್ಮನೆ ಆಂಜನೇಯ ಅದು ಪಾದ ತೋರಿಸಿದ್ನಲ್ಲ ಗೈಸ್, ಅದು ಆಂಜನೇಯ ಪಾದ.
ಬಂದು ಆ ಪಕ್ಷಿನ ಸಮ್ಮಾನ ಇದು ಮಾಡ್ತಾನೆ, ಹೊಡಿತಾನೆ. ರಾಮನ್ ಬಂದು ಲೇ ಪಕ್ಷಿ ಅಂದಿರೋದು. ಅದಕ್ಕೆ ಊರಿಗೆ ಲೇ ಪಕ್ಷಿ ಅಂದಿರೋದು ಹೆಸರು. ಓಕೆ ಓಕೆ, ಜಟಾಯು ಪಕ್ಷಿ. ಮತ್ತೆ ಇಲ್ಲಿ ಅದು ಹೊಡೆದ್ಮೇಲೆ ಅದು ಇದ್ರಲ್ಲಿ ಬಿದ್ದೋಗುತ್ತೆ, ಕೇರಳದಲ್ಲಿ ಬಿದ್ದೋಗುತ್ತಾ? ಓ, ಇಲ್ಲಿ ಬಿದ್ದು ಎಬ್ಬಿಸಿ ಮತ್ತೆ ಎದ್ದು ಮತ್ತೆ ಅಲ್ಲಿ ಹೋಗಿ ಬಿದ್ದಿರೋದು. ಹನುಮನ್ ಪಾದ ಇದು. ಇದು ನಾನು ಹೇಳಿದ್ನಲ್ವಾ, ಶಿಲ್ಪಿ ಯಾರು ಇದನ್ನೆಲ್ಲ ಕೆತ್ತನೆ ಮಾಡಿದಾರೋ ಈ ಥರ ಎಲ್ಲ ಕೆತ್ತನೆ ಮಾಡಿದ್ದಾರೆ ನೋಡ್ರಿ ಇದನ್ನೆಲ್ಲ. ಸೊ ಅದು ತಿಂತಾ ಇದ್ದಿದ್ದು ಊಟ ಅಂತ ಗೈಸ್, ಇದರಲ್ಲಿ ಅವ್ರು ತಿಂತಾ ಇದ್ದಿದ್ದು ಊಟ. ನಾವೆಲ್ಲ ದರ್ಶನ ಮಾಡ್ಕೊಂಡು ಬಂದೆ. ಇವರಿಬ್ರು ಮಾನಸಾಕ್ಷಿ ಮತ್ತು ಹರ್ಷಪ್ರಿಯ ಮತ್ತೆ ಕವಿ ಹೊರಗಟ್ಟೆಗೆ ಇವ್ರಿಗೆ ಬಂದು ಬೇಲ್ಪುರಿ, ಪಾನಿಪುರಿ ಏನೇನೋ ತಿಂತಾರೆ ಗೈಸ್. ಏನು ತಿಂತಾರೋ ಬಿಡ್ತಾರ. ಬನ್ರಿ ಇಂದ ತಿನ್ನಕ್ಕೆ ಬಂದವ್ರೆ. ಒಂದು ದೇವಸ್ಥಾನ ಅಷ್ಟೇ ಅವ್ರು ನೋಡಿದ್ದು, ಅಲ್ಲಿಂದ ಏನೇ ಅದು ಪಾದ ಎಲ್ಲ ಇತ್ತು ಅದಕ್ಕೆಲ್ಲ ನೋಡೋಕೆ ಬಂದಿಲ್ಲ ಅವರು. ನಾವೆಲ್ಲ ನೋಡ್ಕೊಂಡೆ ಬಂದ್ರಿ, ಅವ್ರಿಗೆ ಬಂದಿಲ್ಲ. ತಿನ್ನೋದವ್ರಿಗೆ ನಮ್ಮ ಅಕ್ಕ ಬಂದರೆ ಮೇನ್ ತಿನ್ನೋ ಹತ್ರ ಬರ್ತಾಳೆ. ಸೊ ಅಲ್ಲಿ ಗರುಡ ಹತ್ರ ಹೋಗ್ತಿದ್ದೀನಿ. ಬಟ್ ಈ ಸ್ಟೋರಿ ನಂಗೆ ಗೊತ್ತಿಲ್ಲ, ನಾನು ವಾಯ್ಸ್ ಅವ್ರು ಕೊಡ್ಬೇಕಾದ್ರೆ ತಿಳ್ಕೊಂಡು ಹೇಳ್ತೀನಿ. ಏನು ಬೇಕು ಆ ಗರುಡನ್ ನೋಡ್ಬೇಕಂದ್ರೆ ನಾವು ಈ ಮಿನಿ ಬೆಟ್ಟನೇ ಎತ್ತಬೇಕು. ಸೊ ಈಗ ನಾನು ಹರ್ಷಪ್ರಿಯನೇ ಲಾಸ್ಟ್ ಹೋಗ್ತಾ ಇದ್ದಾವೆ. ಇರೋ ಬರೋದೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಬರಬೇಕಾದ್ರೆ ಏನೇನು ತಿನ್ಬೋದು ಏನೇನು ತಿನ್ನಬಾರ್ದು ಅಂತೆಲ್ಲ. ಸೊ ಬನ್ನಿ ನೋಡ್ಬೇಕಂದ್ರೆ ಹಿಂಗೆ ಹಂಗೆ ಹೋಗ್ಬೇಕು ನಾವು. ಚೆನ್ನಾಗೈತೆ, ಮೇಲೆ ಬಂದಿರೋದಕ್ಕೂ ಚೆನ್ನಾಗಿ ಅನಿಸ್ತೈತೆ. ಎಷ್ಟು ಸೊ ಐ ಥಿಂಕ್ ಸೊ ಇದು ಯಾವುದೋ ದೇವ್ರ ಪಾದ. ನಾವು 8:30ಗೆ ರಾಘವೇಂದ್ರ ಸ್ವಾಮಿಗೆ ರೀಚ್ ಆಗಿದ್ದೀವಿ ಫೈನಲಿ. ಬನ್ನಿ, ದರ್ಶನ ಆಗಲ್ಲ ಗೈಸ್, ನಾಳೆ ಬೆಳಿಗ್ಗೆ. ಸೊ ಇವಾಗ ದರ್ಶನ ಮಾಡಲ್ಲ, ಪ್ರಸಾದ ಸಿಕ್ಕರೆ ತಿಂದ್ಬಿಟ್ಟು ಬರ್ತೀವಿ. ಸೊ ನಾವು ದರ್ಶನಕ್ಕೆ ಹೋಗ್ಬಾರ್ದು ಅಂದ್ಕೊಂಡಿದ್ದು. ಬಟ್ ನಮಗೇನಾಯ್ತಂದರೆ 1 ಸೆಕೆಂಡ್ 2 ಸೆಕೆಂಡ್ಸಲ್ಲಿ ದರ್ಶನ ಆಯಿತು. ಒಳಗಡೆಗೆ ಹೋಗ್ಬೋದಾಗಿತ್ತು, ಯಾಕಂದರೆ ಡೈರೆಕ್ಟ್ ದರ್ಶನ ಆಯಿತು. ಸೊ ಅದಕ್ಕೆ ನಾವು ಹೋಗ್ಬಿಟ್ರಿ ಸ್ವಾಮಿಲಿ ಬಂದು. ಸೊ ಪ್ರಸಾದ ಮಿಸ್ ಆಯಿತು ನೈಟು. ಪ್ರಸಾದ ತಿನ್ನಬೇಕು.
ಅಂದ್ಬಿಟ್ಟು ನಾವು ಮತ್ತೆ ಬೆಳಗ್ಗೆ ಪ್ರಸಾದಕ್ಕೆ ಹೋಗಿದ್ವಿ. ಯಾಕಂದರೆ ದೇವಸ್ಥಾನ ಪ್ರಸಾದ ತುಂಬಾ ಇಂಪಾರ್ಟೆಂಟು. ಸೊ ಅದಕ್ಕೋಸ್ಕರ ಬೆಳಗ್ಗೆ ಹೋಗಿದ್ವಿ. ಸೊ ತುಂಬ ಚೆನ್ನಾಗಾಯಿತು. ನೈಟ್ ಕೂಡ ದರ್ಶನ ತುಂಬ ಚೆನ್ನಾಗಾಯಿತು, ತುಂಬ ಪೀಸ್ಫುಲ್ಲಾಗಾಯಿತು. ಮಹಾಮಂಗಳಾರತಿ ಟೈಮ್ಗೆ ಹೋಗಿದ್ದಿದ್ದು ನಾವು. ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಾಯಿತು. ಒಂಥರ ಪೀಸ್ಫುಲ್ಲಾಗಿತ್ತು ಅನಿಸುತ್ತೆ. ತುಂಬ ಚೆನ್ನಾಗಿತ್ತು. ತುಂಬ ವರ್ಷಗಳಾದಮೇಲೆ ಹೋಗಬೇಕು ಅಂತ ಹೋಗಿರುವಂಥ ದೇವಸ್ಥಾನ ನನಗೆ. ಫಸ್ಟ್ ಆಫ್ ಆಲು ಸೊ ನಾನು ಹುಟ್ಟಿದ್ದು ಗುರುವಾರ. ಸೊ ಫಸ್ಟಿಂದ ನಮ್ಮನೆಲ್ಲ ಅಪ್ಪ ಫಸ್ಟ್ ನಾನು ಹುಟ್ಟಿದಕ್ಕೆ ರಾಘವೇಂದ್ರ ಸ್ವಾಮಿ ಪೂಜೆ ಮಾಡ್ತಾಯಿದ್ದಿದ್ದು. ಸೊ ನಾನು ಹುಟ್ಟಿದ್ದೀನಿ ಅಂತ ನಾವು ಅಪ್ಪ ರಾಘವೇಂದ್ರ ಸ್ವಾಮಿ ಡಾಲರ್ನೆಲ್ಲ ತೊಗೊಂಡು ಬಂದು ಹಾಕಿದ್ರು. ಸೊ ಆ ಡಾಲರು ಕಳೆದೋಗಿತ್ತು ನನ್ನದು. ಸೊ ಮತ್ತೆ ಆ ಡಾಲರ್ನ ನಾನು ಮತ್ತೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲೇ ಬೆಳ್ಳಿಯಿಂದ ತೊಗೊಂಡಿದ್ದೀನಿ. ತೋರಿಸ್ತೀನಿ ಕೂಡ. ಅದೇ ಪ್ರಸಾದ ಕೌಂಟರ್ ಕ್ಲೋಸ್ ಆಗಿತ್ತು. ಸೊ ನಾವು ಇವಾಗ ಹೋಟೆಲ್ಗೆ ಹೋಗ್ತಿದ್ದೀನಿ. ಸೊ ಇವಾಗ ಹೋಟೆಲ್ಗೆ ಹೋಗಿದ್ದೀನಿ. ನಾನು ಅಂದ್ಕೊಂಡಿದ್ದೆ ಪ್ರಸಾದನೇ ತಿನ್ನಬೇಕು ಅಂತ, ಬಟ್ ಪ್ರಸಾದ ಸಿಕ್ಕಿಲ್ಲ. ನಾನು ಪ್ರಸಾದ ತಿನ್ಬೇಕು ಅಂದ್ಕೊಂಡು ಜಸ್ಟ್ 1 ಸೆಕೆಂಡ್ ಫ್ರೆಂಡ್ಸ್, ಚಪ್ಪಲಿ ಕೂಡ ಅಲ್ಲಿ 2 ನಿಮಿಷ ಇದ್ದಿಲ್ಲ. ಒಂದೇ 1 ಸೆಕೆಂಡ್ ಮಿಸ್ ಆಗೋಯ್ತು. ಸೊ ಇಲ್ಲೆಲ್ಲ ಜನ ಮನ್ಕೊತಾರೆ. ಸೊ ನೋಡೋಣ ನಾವು ಮನ್ಕೋಬೇಕೋ ಬೇಡ ಅನ್ನೋದು ಇನ್ನೂ ಡಿಸೈಡ್ ಆಗಿಲ್ಲ. ನೋಡೋಣ. ಮತ್ತು ಇನ್ನೂ ಒಂದು ಏನು ಗೊತ್ತಾ ಗೈಸ್, ನಾವು ಅಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀವಿ ಅಂದರೆ ತುಂಬಾ ಮಕ್ಕಳು, ತುಂಬಾ ವಯಸ್ಸಾಗಿದ್ದವರೆಲ್ಲ ಬೆಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ತುಂಬ ಅವ್ರನ್ನ ಚಿಕ್ಕ ಮಕ್ಕಳು ಎಜುಕೇಷನ್ ಸಮೇತ ಬಿಡಿಸ್ಬಿಟ್ಟಿದ್ದಾರೆ. ಅವ್ರಿಗೆ ಬೆಗ್ಗಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಅವರೆಲ್ಲ. ಸೊ ಇದು ಗೌರ್ಮೆಂಟ್ ಆದವರು ಒಂದು ಸ್ವಲ್ಪ ಯೋಚನೆ ಮಾಡಬೇಕು ಅನಿಸುತ್ತೆ ನನ್ನ ಪ್ರಕಾರ. ಯಾಕೆಂದರೆ ಆ ಥರ ಮಾಡಬಾರ್ದು. ಸೊ ಅವ್ರಿಗೆ 18 ವರ್ಷ ಆಗಿಲ್ಲ ಕೂಡ ಅವ್ರು ಆ ಥರ ಮಾಡಬಾರ್ದು ಕೂಡ. ಅದು ತುಂಬಾ ತಪ್ಪು. ಅವರು ಬೆಗ್ ಮಾಡಿ ಈಸ್ಕೊಳೋದು ತುಂಬ ಹಿಂದೆನೇ ಬರ್ತಾರೆ. ಈಗ ಚಿಕ್ಕ ಮಕ್ಕಳೆಲ್ಲ ಹಿಂದೆ ಬರ್ತಾರೆ, ಅವ್ರು ಬಿಡೋದು ಇಲ್ಲ. ಆ ಥರ ಎಲ್ಲ ಮಾಡ್ತಾರೆ. ಸೊ ಅದು ಬಟ್ಟಿಕ್ತಾರೆ, ಇಟ್ಸ್ ಓಕೆ. ಅವ್ರು ಬಟ್ಟಿಕ್ಕೆ ಅವರು ಅಮೌಂಟ್ ತೊಗೊತಾರೆ. ಸೊ ಅದು ಕೂಡ ಮಾಡಬಾರ್ದು. ಯಾಕಂದರೆ ಆ ಇದಕ್ಕೆ ಬೇರೆ ದೊಡ್ಡವ್ರು ಇರ್ತಾರೆ. ಸೊ ಚಿಕ್ಕ ಮಕ್ಕಳು ಬೇಡ ಅನಿಸುತ್ತೆ ನನಗೆ ಅನಿಸೋ ಪ್ರಕಾರ. ಬಟ್ ಗೊತ್ತಿಲ್ಲ ಬೇರೆಯವರು ಏನು ಅಂದ್ಕೊತಾರೋ. ನಾವು ಬೆಳಗ್ಗೆ 5:30, 6 ಗಂಟೆಗೆಲ್ಲ ದರ್ಶನಕ್ಕೆ ಬಂದ್ವಿ. ಬೆಳಗ್ಗೆ ಕೂಡ ದರ್ಶನ ಚೆನ್ನಾಗಾಯಿತು. ಫಸ್ಟ್ ದರ್ಶನಕ್ಕೆ ಹೋಗಿದ್ವಿ, ತುಂಬ ಚೆನ್ನಾಗಾಯಿತು. ತುಂಬ ಚೆನ್ನಾಗಿತ್ತು ಗೈಸ್, ಅಷ್ಟೇ. ಏನು ಗೊತ್ತಾ ಗೈಸ್, ಬೆಳಗ್ಗೆ ದರ್ಶನ ಮಾಡಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಒಂಥರ ಪೀಸ್ಫುಲ್ಲಾಗಿರುತ್ತೆ. ತಾಳ್ಮೆ ಮಾಡ್ಬೋದು. ತುಂಬ ಚೆನ್ನಾಗಿ ಬರ್ತಾರೆ. ಸೊ ಅದು ಮತ್ತೆ ದರ್ಶನ ಆಗುತ್ತೆ. 9, 10, 11 ಆ ಥರ ಮಾಡಿದ್ರೆ ಜನ ನೋಡ್ತಾ ಇರ್ತಾರೆ. ಸೊ ಆವಾಗ ಆಗೋದಿಲ್ಲ. ಸೊ ಬೆಳಗ್ಗೆನೇ ನೀಟಾಗಿ ದರ್ಶನ ಮಾಡಬೇಕು ಅಂತ ನನ್ನ ಯೋಚನೆ ಅಷ್ಟೇ. ಸೊ ಅದಕ್ಕೋಸ್ಕರ ನೀಟಾಗಿ ದರ್ಶನ ಮಾಡಿ ಬೆಳಗ್ಗೆನೇ ಮಾಡಿಬಿಟ್ಟೆ ನಾವು. ತುಂಬ ಚೆನ್ನಾಗಾಯಿತು. ಇಲ್ಲಿ ಕೂಡ ಅಕ್ಷತೆಯನ್ನು ಕೂಡ ಈಸ್ಕೊಂಡ್ರೆ ಚೆನ್ನಾಗಿತ್ತು. ಸೊ ನಾವು ಬೆಳಗ್ಗೆ ನಾನು, ನಮ್ಮ ಮಮ್ಮಿ, ನಮ್ಮ ಅಪ್ಪ, ಮನಸಕ್ಕ ಅಷ್ಟೇ ಹೋಗಿದ್ದಿತ್ತು. ಇಷ್ಟೇ ಜನ. ನಾನು, ನಮ್ಮ ಅಪ್ಪ, ನಮ್ಮ ಮನಸಕ್ಕ 4 ಜನ ಹೋಗಿದ್ದಿತ್ತು. ಅವ್ರು ಯಾರು ಬೆಳಗ್ಗೆ ಎದ್ದಿದ್ದ ದರ್ಶನಕ್ಕೆ ಬಂದಿಲ್ಲ. ನಾವು ಅಷ್ಟೇ ಹೋಗಿದ್ದು. ಮತ್ತು ಪ್ರಸಾದಕ್ಕೆ 15 ಮಿನಿಟ್ಸ್ ಕಾಯ್ದಿದ್ವಿ. 13 ಮಿನಿಟ್ಸಿಗೆ ಕಾಯ್ತಿದ್ದೀವಿ ನಾವು. ಸೊ ಇಲ್ಲಿ ಏನಪ್ಪ ಅಂದರೆ ಒಬ್ಬರಿಗೆ ಪ್ರಸಾದ 2 ಪ್ಯಾಕೆಟು 3 ಪ್ಯಾಕೆಟ್ ಏನೋ ಅಷ್ಟೇ ಕೊಡೋದು. ಅದನ್ನು ಬಿಟ್ಟು ಜಾಸ್ತಿ ಕೊಡೋದಿಲ್ಲ. ಅದನ್ನು ತೊಗೊಳೋದಕ್ಕೋಸ್ಕರ ನಾವು ಕಾಯ್ತಿದ್ವಿ. ಸೊ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ನಾನು ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿಲ್ಲ, ಸುಮ್ಮನೆ ಬೆಡ್ ಮೇಲೆ ಮನ್ಕೊಂಡಿದ್ದೆ. ಸೊ ಹೋಟೆಲಿಂದ ಅವ್ರಿಗೆ ತಂದಿದ್ವಿ. ಸೊ ನನಗೆ ಊಟ ತಿನ್ನೋದಕ್ಕೆ ಹಾಕಿ ತುಂಗಭದ್ರಾ ನದಿಗೆ ತುಂಬ ಹೋಗೈತೆ ನೀರು. ಫೋಟೋ ಹಿಡ್ಕೊಂಡ್ಬಂದಿದ್ವಿ. ಸಿಗಂದೂರು ಬರೋದು ಹೇಮಾವತಿ ಡ್ಯಾಮ್ ರಾಘವೇಂದ್ರ ಸ್ವಾಮಿ ದರ್ಶನ ಮುಗಿಸ್ಕೊಂಡು ಪಂಚಮುಖ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವನು ಬಂದ್ಬಿಟ್ಟು ದೇವಸ್ಥಾನಕ್ಕೆ ಬಂದಿಲ್ಲ. ಬೆಳಗ್ಗೆ ದೇವಸ್ಥಾನಕ್ಕೆ ಎದ್ದೊಳಕ್ಕೆ ಕಷ್ಟ ಇವನಿಗೆ, ಇವ್ರಮ್ಮಗೆ. ಚೆನ್ನಾಗಿ ರಾತ್ರಿ ತಿನ್ಬಿಡೋದು, ಮಲ್ಕೊಂಡ್ಬಿಡೋದು. ಅದು ಬಿಟ್ಟರೆ ಅವ್ರೇನು ಮಾಡ್ತಾರೆ. ಆಮೇಲೆ ಮಲ್ಕೊಂತಾರೆ. ಆಮೇಲೆ ಬೆಳಗ್ಗೆ ಎದ್ದು ಕೇಳ್ದಾಗ ಹೇಳ್ತಾರೆ ನಂಗೆ ಹುಷಾರಿರ್ಲಿಲ್ಲ, ನನಗೇನೋ ಹುಷಾರಿರ್ಲಿಲ್ಲ, ಇದಿರ್ಲಿಲ್ಲ ಅಂತ. ಈ ಟಾಮಿನೂ ಅದೇ ಕೇಸ್. ಸ್ಪೈಡರ್ ಮ್ಯಾನ್ ನೋಡ್ತಾರೆ.
ಸೊ ಈಗ ನಾವು ಬಂದಿರೋದು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಸೊ ಇದ್ರದ್ದು ಬಿಹೈಂಡ್ ಆಫ್ ಸ್ಟೋರೀಸ್ ಏನು ನನಗೆ ಗೊತ್ತಿಲ್ಲ, ಬಟ್ ನಾನೇ ಫಸ್ಟ್ ಟೈಮ್ ಬರ್ತಿರೋದು. ಗೊತ್ತಿದ್ದ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ. ಮಂತ್ರಾಲಯಂಗೂ ಫಸ್ಟ್ ಟೈಮ್ ಹೋಗಿದ್ವಿ. ಹೇಳು. ಮಂತ್ರಾಲಯಂಗೂ ಫಸ್ಟ್ ಟೈಮ್ ಹೋಗಿದ್ವಿ ಅಕ್ಕ. ಮತ್ತು ನಾನು ತುಂಬ ವರ್ಷದಿಂದ ಅನ್ಕೊತಾ ಇದ್ದು ಮಂತ್ರಾಲಯಕ್ಕೆ ಹೋಗಬೇಕು ಅಂತ, ಬಟ್ ಗೊತ್ತಿಲ್ಲ, ದೇವ್ರು ಕರ್ಸ್ಕೋಬೇಕು ಅಂತ ಕರ್ಸ್ಕೊಂಡಿರೋದು ಏನೋ. ನಾನು ಅಂದ್ಕೊಂಡಿದ್ದೆ ಹೋಗಬೇಕು ಅಂತ. ಸೊ ಇವತ್ತಿಂದ ನಾನು ಪೂಜೆ ಏನು ವಾರದಿಂದ ಏನು ಪೂಜೆ ವ್ರತ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ, ಅದು ಆಗಬೇಕು. ಬಟ್ ನಾನು ಅಂದ್ಕೊಂಡಿದ್ದಾದರೆ ಮಾಡ್ತೀನಿ ನಾನು. ಗೈಸ್, ಇಲ್ಲೂ ಕೂಡ ದರ್ಶನ ಚೆನ್ನಾಗಿತ್ತು. ಎಲ್ಲೂ ವಿಡಿಯೋ ಮಾಡ್ತಾ ಇಲ್ಲ ನಾನು. ಸೊ ಗೊತ್ತಿಲ್ಲ, ವಿಡಿಯೋ ಮಾಡ್ಬೋದೋ ಬೇಡೋ ಅಂತ ಕೂಡ ಗೊತ್ತಿಲ್ಲ. ಸೊ ಮಾಡ್ತಾ ಇಲ್ಲ. ಹಾಂ, ಹೇಳಮ್ಮ ನೀನು. ಚಿನ್ನಿ, ನೀನು ಹೇಳಮ್ಮ, ಮಂತ್ರ ಹೇಳಮ್ಮ ನೀನು. ಗುಡ್ ಬಾಯ್. ಆಂಜನೇಯ ಬೇರೆ ಹಾಕ್ಸ್ಕೊಂಡು. ಹಾಂ ಹಾಂ, ಹೇಳಮ್ಮ, ಜೋರಿಗೆ ಹೇಳಮ್ಮ. ಹಾಂ, ಓಂ ಹೇಳು, ಅದು ಹೇಳು. ಆಮೇಲೆ ಅಪ್ಪಣ್ಣಾಚಾರ್ಯ ಏನು ಮಾಡ್ತಾರೆ, ಉಗ್ರ ನರಸಿಂಹ ಸ್ವಾಮಿ ಇದನ್ನ ಪೂಜಾ ಅಭಿಷೇಕ ಮಾಡಿ ಇಲ್ಲಿ ಆಂಜನೇಯ ಸ್ವಾಮಿ ಕಾಣ್ತಾ ಇದೆಯಾ ಆಯ್ತಾ? ಇದೇ ಆಂಜನೇಯ ಸ್ವಾಮಿ ಅಪ್ಪಣ್ಣಾಚಾರ್ಯ ಪೂಜೆ ಮಾಡಿ ಅಭಿಷೇಕ ಮಾಡ್ತಾರೆ. ಅಭಿಷೇಕ ಮಾಡಿರ್ತಕ್ಕಂಥ ತೀರ್ಥ ಅಪ್ಪಣ್ಣಾಚಾರ್ಯಗೆ ಪ್ರೋಕ್ಷಣೆ ಮಾಡ್ತಾ ಇದ್ದಾರೆ. ಅದೇನಾಗ್ತಾ ಇತ್ತು ಅಂದ್ರೆ ಪ್ರೋಕ್ಷಣೆ ಮಾಡಿದ ತಕ್ಷಣವೇ ಅಭಯಾನ ಬಿಸಿ ಬಿಸಿಯಾಗಿ ಅನ್ನ ಆಗ್ತಾ ಇತ್ತು. ಆ ತಾಣಕ್ಕೆ ಭಿಕ್ಷಾಲಯ ಅಂದ್ರೆ ರಾಘವೇಂದ್ರ ಸ್ವಾಮಿ ಬಂದು 13 ವರ್ಷಗಳ ಕಾಲ ಇಲ್ಲೇ ಇದ್ರು ಅಪ್ಪಣ್ಣಾಚಾರ್ಯ ಜೊತೆಯಲ್ಲಿ. 13 ವರ್ಷ ಇದ್ದ ಕಾಲದಲ್ಲಿ ಈ ಬೃಂದಾವನ ಕಾಣ್ತಾ ಇದೆಯಾ, ಈ ಜಾಗದಲ್ಲಿ ಸಾಕ್ಷಾತ್ ರಾಯರ ಕೂತ್ಕೊಂಡು 13 ವರ್ಷಗಳ ಕಾಲ ಹೋಮ ಜಪ ತಪ ಮಾಡ್ತಕ್ಕಂಥ ಸ್ಥಳ. ಇದಕ್ಕೊಂದು ಮಾಮೂಲಿ ಜಾಗ ಅನ್ಕೋಬೇಡಿ, ತುಂಬಾ ಜಾಗೃತವಾದ ಸ್ಥಳ ಇದು. ಇದಕ್ಕೊಂದು ಏಕಶಿಲಾ ಬೃಂದಾವನ ಅಂತ ಹೇಳ್ತಾರೆ. ಏಕಶಿಲಾ ಅಂದ್ರೆ ಒಂದೇ ಕಲ್ಲಲ್ಲಿ ಮಾಡಿರ್ತಕ್ಕಂಥ ಬೃಂದಾವನ. ಚೆನ್ನಾಗಿ ನೋಡಿ, ಒಂದೇ ಕಲ್ಲು. ಈಗ ನೋಡ್ತಕ್ಕಂಥ ಬೃಂದಾವನ ಅಪ್ಪಣ್ಣಾಚ ಬೃಂದಾವನ ಅಲ್ಲ, ಇದು ಅಪ್ಪಣ್ಣಾಚ ಪ್ರತಿಷ್ಠಾಪನೆ ಮಾಡಿದ ರಾಯರ ಏಕಶಿಲಾ ಬೃಂದಾವನ. ಇವತ್ತಿಗೂ ಬೆಳಗ್ಗೆ 4 ಸುಮಾರು ಅಪ್ಪಣ್ಣಾಚರ ಮತ್ತು ರಾಯರು ಇಲ್ಲಿ ಬಂದು ಇವತ್ತಿಗೂ ಸ್ನಾನ ಮಾಡಿ ಹೋಗ್ತಾರೆ ಅಂತ ಪ್ರತೀತಿ ಇದೆ. ಈಗೆಲ್ಲ ಟಿವಿ ಸೀರಿಯಲ್ ನೋಡಿರ್ಬೋದು, ಅಪ್ಪಣ್ಣಾಚರ ಬರ್ತಾ ಇರ್ತಾರೆ, ನದಿ ದಾರಿ ಬಿಟ್ಟರೆ ನೋಡಿರ್ಬೋದು. ಆ ಜಾಗ ಇದೇ ಜಾಗನೇ. ಇಲ್ಲಿಂದ ಅಪ್ಪಣ್ಣಾಚರ ಮಂತ್ರಾಲಯಕ್ಕೆ ಹೋದ್ಮೇಲೆ ಮಂತ್ರಾಲಯ ಬೃಂದಾವನ ಕಂಪ್ಲೀಟ್ ಆಗಿರುತ್ತೆ. ಆ ಬೃಂದಾವನ ಕಣವೆ ಅಪ್ಪಣ್ಣಾಚ 3 ಚೌಕ್ ಕೆಳಗಡೆ ಬೀಳ್ತಾರೆ. ರಾಯರು ಬೃಂದಾವನ ಒಳಗಿಂದ ಹೇಳ್ತಾರೆ, ಅಪ್ಪಣ್ಣ ಪ್ರತಿನಿತ್ಯ ನನ್ನ ದರ್ಶನಕ್ಕೆ ಮಂತ್ರಾಲಯಕ್ಕೆ ಬರಬೇಡ. ನಾನು 13 ವರ್ಷ ಇಲ್ಲಿ ಕೂತ್ಕೊಂಡು ಹೋಮ ಜಪ ತಪ ಮಾಡ್ತಾ ಇದ್ದೆ ಬಿಚ್ಚಾಲಿ ಒಳಗೆ. ಆ ಜಾಗದಲ್ಲಿ ಬೃಂದಾವನ ಪ್ರತಿಷ್ಠಾಪನೆ ಮಾಡು, ನಿನ್ನೆ ಜಾಗಕ್ಕೆ ನಾನೇ ಬರ್ತೇನೆ ಅಂತ ಹೇಳಿದಾಗ ತಿರ್ಗಾ ಅಪ್ಪಣ್ಣಾಚರಲ್ಲಿಗೆ ಬಂದು ಏಕಶಿಲಾ ಬೃಂದಾವನ ಪ್ರತಿಷ್ಠಾಪನೆ ಮಾಡಿದ್ರೆ ಜ್ಯೋತಿ ರೂಪದಲ್ಲಿ ಬಂದು ಅಪ್ಪಣ್ಣಾಚರ ದರ್ಶನ ಕೊಟ್ಟರು. ರಾಯರಿಗೆ ಪ್ರತಿನಿತ್ಯ ಊಟ ಮಾಡೋ ಸಮಯದಲ್ಲಿ ಕಡ್ಲಿ ಬೇಳಿ ಚಟ್ನಿ ಮತ್ತೆ ಮಸ್ತಿ ಕಡೆ ಬಂದರೆ ತುಂಬಾ ಇಷ್ಟ. ಅಪ್ಪಣ್ಣಾಚರ ಕೂತು ಗೊತ್ತಾ ಇದ್ರ ಯೂಸ್ ಒಳಕಲ್ಲ ರುಬ್ಕೊಂಡು ಮೇಲಿದೆ ಹೋಗ್ತಾ ನೋಡ್ಕೊಂಡು ಹೋಗ್ಬೋದು. ಇಲ್ಲಿ ಅಪ್ಪಣ್ಣಾಚರ ವಂಶಸ್ಥರು ಈಗೂ ಇದ್ದಾರೆ. ಅವರ ಸ್ತೋತ್ರ ಸತಸೇವಾ ಪ್ರತಿನಿತ್ಯ ಬಂದಂತ ಭಕ್ತರಿಗೆ ಅನ್ನದಾನ ಮಾಡ್ತಾ ಪ್ರತಿನಿತ್ಯ 1000 ರಿಂದ 2000 ಅನ್ನದಾನ ಆಗತ್ತೆ. ಇಲ್ಲಿ 108 ರೂಪಾಯಿ ಕೊಟ್ಟರೆ ಒಂದಿನ ಪಂಚಾಮೃತ ಆಗುತ್ತೆ. ಕೊಡ್ಬೋದು, ರಿಸೀಪ್ ಕೊಡ್ತಾ, ಬಟ್ ಅನ್ನದಾನಕ್ಕೆ ಹೋಗಲ್ಲ. ನೀವು ಅನ್ನದಾನ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಇರ್ತದೆ. 508 ಇಲ್ಲ 1008 ರೂಪಾಯಿ ಕೊಟ್ಟರೆ ಒಂದು ತಿಂಗಳು ಅನ್ನದಾನ ಆಗುತ್ತೆ. ಅದು ವಾರದಲ್ಲಿ 1 ದಿನ ಮಾತ್ರ ಆಗುತ್ತೆ. ಇಲ್ಲ 1 ತಿಂಗಳ ಪ್ರತಿನಿತ್ಯ ಅನ್ನದಾನ ಆಗಬೇಕಂದ್ರೆ 1508 2008 ರೂಪಾಯಿ ಕೊಟ್ಟರೆ 31 ದಿನ ಅಷ್ಟೋತ್ತರ ಅನ್ನದಾನ ಮಾಡಿ. ಆದರೆ ಏನು ವಿಶೇಷ ಅಂದ್ರೆ ಮಕ್ಕಳ ವಿದ್ಯೆ, ಆಯುಷ್, ಆರೋಗ್ಯ, ಮದುವೆಗೋಸ್ಕರ ಪ್ರತಿ ಗುರುವಾರ ನಾವಿಲ್ಲಿ ಹೋಮಗಳು ಮಾಡ್ತಾ ಇಲ್ಲಿಂದ ಪ್ರಾಬ್ಲಮ್ಸ್ ಬರ್ಕೋತಾರೆ. ಮತ್ತೆ ನೀವು ದುಡ್ಡೇ ಕೊಡ್ಬೇಕಂತಿಲ್ಲ, ಆನ್ಲೈನ್ ಸಹ ಮಾಡ್ಬೋದು. 5008 ಕೊಟ್ಟರೆ 1 ವರ್ಷ ಆಗುತ್ತೆ. 10,008 ಕೊಟ್ಟರೆ ಶಾಶ್ವತವಾಗಿ ಅನ್ನದಾನ ಸೇವೆ ಆಗುತ್ತೆ. ಮನೆ ಹೊರಗಡೆ ಆಫೀಸ್ ದುಡ್ಡು ಮದುವೆ ನಾಗದೋಷ 100% ಒಳಗೆ 70-80% ಖಂಡಿತ ಮುಗಿದೋಗುತ್ತೆ. ಕೆಲವೊಂದು ಜನ ನಮಗೆ ಫೋನು ಮಾಡಿ ಹೇಳ್ತಾ ಇದ್ದಾರೆ, ಸ್ವಾಮಿ ನೀವು ಹೇಳಿದ ಆಗಿದೆ ಅಂತ. ನಾವು ಮಾಡೋದು ಏನೂ ಇಲ್ಲ. ರಾಯರಿಗೆ ಇಷ್ಟವಾದ ಮಂತ್ರ 1800 ಹೇಳೋ ಸಮಯದಲ್ಲಿ ನಿಮ್ಮ ಹೆಸರು, ನಿಮ್ಮ ಗೋತ್ರ, ನಿಮ್ಮ ನಕ್ಷತ್ರ, ನಿಮ್ಮ ಬೇಡಿಕೆ ಲಾಸ್ಟ್ ಒಂದೇ ಹೇಳ್ತೇನೆ. ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇರಬಾರ್ದು ಅಂತ ನಾವು ರಾಯರ ಹತ್ರ ಪ್ರಾರ್ಥನೆ ಮಾಡ್ಕೋತೀವಿ. ಇದ್ರೆ ನನಗೆ ಗೊತ್ತಿಲ್ಲ, ನಾನು ಒಪ್ಕೋತಾರೆ, ರಾಯರಿಗೆ ಗೊತ್ತಿರುತ್ತೆ. ಆಮೇಲೆ ನಿಮ್ಮ ಪ್ರಾಬ್ಲಮ್ಸ್ ಬರ್ಕೋತಾರೆ, ಅದು ವಿಶೇಷ. ಸುಮ್ಮನೆ ನಾನೇನು ಹೇಳಿದೆ ದುಡ್ಡು ಕೊಟ್ಟು ಹೋದ್ರೆ ಅಂತಲ್ಲ, ವಿತ್ತಿನ 15 ದಿನ 20 ದಿನಕ್ಕೆ ಅದ ರಿಸಲ್ಟ್ ನಿಮ್ಗೆ ಗೊತ್ತಾಗುತ್ತೆ. ಪ್ರತಿನಿತ್ಯ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಊಟ ಮಾಡಿದ ಭಕ್ತ ನೆನೆಸ್ತಾ ಇದೆ ರಾಯರ ಕೊನೆವರೆಗೆ ಕಾಪಾಡೋದು. 1 ಗಂಟೆ ಊಟ ಮಾಡ್ಕೊಂಡು ಹೋಗಿ ಇಲ್ಲಿ ಮಂತ್ರಾಕ್ಷತೆ ಕೊಡ್ತಾ ಇದ್ರು. ದಯವಿಟ್ಟು ಅನ್ನದಾನ ಕೊಡಿ. ನಾಳೆಯಿಂದಲ್ಲ ಇವತ್ತಿನ 1000 ಜನ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ, ಲಾಟ್ಸ್ ಆಫ್ ಲವ್.